ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಏನಾಗಿತ್ತು ಅಂತಂದರೆ, ನಿನ್ನೆ ಪ್ರಾರ್ಥನಾ ಮತ್ತು ಹಿಮು ಅಂತ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಶಿವಮೊಗ್ಗದ ಲೈಬ್ರರಿ ಸೆಂಟ್ರಲ್ ಲೈಬ್ರರಿಗೆ ಬಂದುಬಿಟ್ಟು, ಅಂದರೆ ಅವನು ಡಾಕ್ಟ್ರಾಗ ಕನಸನ್ನು ಅಂತಂದರೆ ದಾವಣಗೆರೆಗೆ ಹೋಗಿಬಿಟ್ಟು ಅವಳಿಗೊಂದು ಸೀಟ್ ಕೊಡ್ಸೋಣ ಅಂತಂದು ಅವ್ರು ನಿರ್ಧಾರ ಮಾಡಿದರು. ನಾನು ಬರ್ತೀನಿ ಅಂತಂದು ಅವನ ಜೊತೆಯಲ್ಲೇ ಪ್ರಾರ್ಥನಾಗಳು ಬಂದಿದ್ದರಿಂದ ಅವನ ಜೋಬಲ್ಲಿ ₹109 ಇತ್ತಲ್ಲ, ಅವನು ಮನೆ ಬಿಟ್ಟು ಬರುವಾಗ. ಆ ₹109 ಅವಾಗಲೇ ಖಾಲಿ ಆಗಿತ್ತು. ₹60 ಮತ್ತು ₹10 ತಿಂಡಿಗೆ ಹೋಗಿತ್ತು. ಇನ್ನು ಉಳಿದಿರೋದು ಅಷ್ಟೇ. ಅಷ್ಟು ಉಳಿದಿದ್ರಲ್ಲೇ ಅವನು ದಾವಣಗೆರೆಗೆ ಹೋಗಿ ಬರಬೇಕಿತ್ತಲ್ಲ, ಅದಕ್ಕೋಸ್ಕರ ನನ್ನಲ್ಲಿ ಅಮೌಂಟ್ ಇಲ್ಲ, ನೀನು ಇಲ್ಲೇ ಲೈಬ್ರರಿಲಿ ಓದ್ಕೋ ಅಂತಂದು ಹೇಳಿಬಿಟ್ಟು ಅವಳನ್ನು ಬಿಟ್ಟು ಅವನು ಲೈಬ್ರರಿಗೆ ದಾವಣಗೆರೆ ಹೋಗ್ದ. ಅದಾದಮೇಲೆ ಏನಾಯ್ತು ಅಂತ ನೋಡೋಣ. ನೀವು ನೋಡಬೇಕಾ? ನೋಡೋಣ ಬನ್ನಿ ಫ್ರೆಂಡ್ಸ್, ಏನಾಯ್ತು ಅಂತಂದು. ಆಮೇಲೆ ಕೋರ್ಟು ಸರ್ಕಲ್ ದಾಟಿ DBS ಕಾಲೇಜಿನ ಪಕ್ಕ ಹಾದು ಪಾಲಿಟೆಕ್ನಿಕ್ ಮುಖ ನೋಡಿಕೊಂಡು ಆ ಸರ್ಕಲಿಗೊಂದು ಚಿಕ್ಕ ಸುತ್ತು ಹೊಡೆದು ಇನ್ನೇನು ಸೆಂಟ್ರಲ್ ಲೈಬ್ರರಿಯ ಮೆಟ್ಟಲು ತುಳಿಬೇಕು. ರಾತ್ರಿ ತಡ ಮಾಡಬೇಡಿ, ನಂಗಿನ್ನು ಒಬ್ಬಳೇ ಇರೋದು ರೂಢಿಯಾಗಿಲ್ಲ ಅಂದುಬಿಟ್ಟಳು ಪ್ರಾರ್ಥನಾ. ಇಲ್ಲೇನಾಗ್ತೈತೆ ಅಂತಂದರೆ, ಆ ಕೋರ್ಟು ಸರ್ಕಲ್ ದಾಟಿ DBS ಕಾಲೇಜನ್ನು ದಾಟಿ ಪಾಲಿಟೆಕ್ನಿಕ್ಕನ್ನು ದಾಟಿ ಅವನಿನ್ನೇನು ಲೈಬ್ರರಿ ತುಳಿಬೇಕು, ಸೆಂಟ್ರಲ್ ಲೈಬ್ರರಿ ಮೆಟ್ಟಲು ತುಳಿಬೇಕು. ಆ ಟೈಮಲ್ಲಿ ಏನು ಹೇಳ್ತಾಳೆ, ರಾತ್ರಿ ತಡ ಮಾಡಿ ಬರಬೇಡಿ, ಯಾಕಂದರೆ ನನಗೆ ಒಬ್ಬಳಿಗೆ ರೂಢಿ ಇರೋದು ಅಭ್ಯಾಸ ಆಗಿಲ್ಲ ಇನ್ನು ಅಂತಂದು ಪ್ರಾರ್ಥನಾ ಹಿಮವಂತನಿಗೆ ಹೇಳ್ತಾಳೆ. ಹಾಗೆ ಹಿಮವಂತ ಏನಂತಾನಂದರೆ, ಹಿಮವಂತ ಅದೊಂದು ಅಪ್ಯಾಯಮಾನದ ನೋಟ ನೋಡಿದ ಅಂತಂದರೆ, ಅವಳ ಕಡೆ ಸಣ್ಣದಾಗಿ ಇರ್ತಕ್ಕಂಥ ಮುಜುಗರ ಆದಂತಹ, ಅಂದರೆ ಬೇಸರವಾದಂತಹ ಸ್ವಲ್ಪ, ಯಾಕಂದರೆ ಅವಳಿಗೆ ರೂಢಿ ಇಲ್ಲಲ್ಲ, ಅದಕ್ಕೋಸ್ಕರ ಅವನು ಸಣ್ಣದಾದ ನೋಟ ನೋಡಿದ ನಂತರ, ಇನ್ನೊಂದಿಷ್ಟು ಹಣ ಜೇಬಿನಲ್ಲಿದ್ದರೆ ಪ್ರಾರ್ಥನಾಳನ್ನು ದಾವಣಗೆರೆಗೆ ಕರೆದೊಯ್ಯುತ್ತಿದ್ದೇನಾ ಅಂತಂದು ಅವನೊಂದು ಕ್ವಶನ್ ಬರುತ್ತೆ. ಯಾಕಂದರೆ ಅವನಲ್ಲಿ ಹಣ ಇಲ್ಲ ಕರ್ಕೊಂಡು ಹೋಗೋಕ್ಕೆ. ಈಗ ನಾನು ಹೋಗಿ ಬರೋಕ್ಕೆ ಎಷ್ಟಾಗುತ್ತೋ ಗೊತ್ತಿಲ್ಲ, ಅದರಲ್ಲಿ ಬೇರೆ ಹಣ ಇಲ್ಲ. ಅವಳು ಹಂಗನ್ನ ತಕ್ಷಣ ಅವನಿಗೆ ಇನ್ನೊಂದು ಸ್ವಲ್ಪ ಹಣ ಇದ್ದಿದ್ರೆ ಅವಳನ್ನು ಕರ್ಕೊಂಡು ಹೋಗ್ತಿದ್ವಲ್ಲ ಅನ್ನೋದೊಂದು ಇದಾಯಿತು ಅವನಿಗೆ. ಮತ್ತಷ್ಟು ಹೊತ್ತು ಬಸ್ಸಿನಲ್ಲಿ ದಾವಣಗೆರೆಯಲ್ಲಿ ಜೊತೆಗಿರುತ್ತಿದ್ದೇವಾ ಅಂತಂದರೆ ಹಿಂಗೆ ಅನಿಸ್ಬಿಡ್ತು. ಅವಳ ಆ ಥರ ಅನ್ನೋದ್ರಿಂದ ಅವನಿಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಯಿತು. ಯಾಕಂದರೆ ಅವಳು ನನ್ನ ಜೊತೆ ಇರ್ತಿದ್ಲು, ಅವಳಿಗೆ ಇನ್ನೂ ರೂಢಿ ಇಲ್ಲ ಒಬ್ಬಳೇ ಇರೋದು. ಇನ್ನೊಂದಿಷ್ಟು ಅಮೌಂಟ್ ಇದ್ದಿದ್ರೆ ಅವಳನ್ನು ಕರ್ಕೊಂಡು ಹೋಗ್ತಿದ್ವಿ, ಇನ್ನಷ್ಟು ಸ್ವಲ್ಪ ಜೊತೆಗಿರ್ತಿದ್ವಿ ಅನ್ನೋ ಒಂದು ಭಾವನೆ ಮೂಡಿತು ಅವನ ಮನಸ್ಸಿನಲ್ಲಿ ಅಂತಂದು ಹೇಳ್ತಿದ್ದಾರೆ. ಅವಳು ಓದಿಕೊಳ್ಳಲಿ ಹಾಗಂತ ನಿರ್ಧರಿಸಿಬಿಟ್ಟ ಅಂತಂದರೆ, ಈಗ ಬರೋದು ಬೇಡ, ಯಾಕಂದರೆ ಅಮೌಂಟ್ ಇಲ್ಲ, ನೀನು ಅಲ್ಲೇ ಓದ್ಕೊತ ಇರೋ ಅಂತಂದು ಅವನು ನಿರ್ಧರಿಸ್ಕೊಂಡು ಅವನು ಹೊರಟ. ಅಲ್ಲದೆ ದಾವಣಗೆರೆಯಲ್ಲಿ ಅವನು ಹೋಗಲಿರುವ ಜಾಗೆ ಅಲ್ಲಿಗೆ ಪ್ರಾರ್ಥನೆ ಬರುವಂತಿಲ್ಲ. ಅವಳೊಬ್ಬಳೇ ಅಲ್ಲ, ಕನಸಿರುವ ಯಾವ ಹುಡುಗಿಯೂ ಬರಬಾರದು ಅಂಥ ಜಾಗ ಅದು ಅಂತಂದರೆ, ದಾವಣಗೆರೆಯಲ್ಲಿ ಅವನು ಹೊರಟಿರ್ತಕ್ಕಂಥ ಜಾಗಕ್ಕೆ ಹೆಣ್ಮಕ್ಳು ಅಲ್ಲ, ಪ್ರಾರ್ಥನಾ ಅಲ್ಲ, ಯಾವುದೇ ಹೆಣ್ಮಕ್ಳು, ಕನಸಿರ್ತಕ್ಕಂಥ ಯಾವುದೇ ಹೆಣ್ಮಕ್ಳು ಬರೋ ಜಾಗ ಅಲ್ಲ ಅದು, ಅಂಥ ಜಾಗಕ್ಕೆ ಹೊರಟಿದ್ದಾನೆ ಅವನು ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಅವನು ಅದೇ ಸ್ಥಿರವಾದ ಹೆಜ್ಜೆಗಳಲ್ಲಿ ಬಸ್ ಸ್ಟ್ಯಾಂಡಿನಡೆಗೆ ನಡೆಯುವುದನ್ನು ಕಣ್ಮರೆಯಾಗುವ ತನಕ ನೋಡಿದಳು ಪ್ರಾರ್ಥನಾ. ಅಂತಂದರೆ ಅಲ್ಲಿ ಯಾರೂ ಪರಿಚಯ ಇಲ್ಲ. ಮೊದಲೇ ಅವಳು ಲೈಬ್ರರಿಲಿ ಕೂತು ಓದ್ತಾ ಇದ್ದಾಳೆ, ಅಲ್ಲಿ ಯಾರೂ ಪರಿಚಯ ಇಲ್ಲ, ಅವನೊಬ್ಬನೇ ಗೊತ್ತಿರೋದು. ಅವಳು ಹೋಗೋ ತನಕ, ಅವನು ಬಸ್ ಸ್ಟ್ಯಾಂಡಿಗೆ ಹೋಗುವ ತನಕ ಅವನನ್ನೇ ನೋಡಿದಳು, ಕಣ್ಮರೆ ಆಗೋ ತನಕ ಅವನನ್ನು ನೋಡಿದಳು ಅಂತಂದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಮುಂದೇನಾಯ್ತು ಅಂತ ನೋಡೋಣ. ತುಂಬ ದೂರದ ಊರೇನಲ್ಲ ದಾವಣಗೆರೆ, ಕಿಟಕಿಯ ಗಾಜಿಗೆ ತಲೆಯಾನಿಸಿ ಅರ್ಧ ನಿದ್ದೆ ತೆಗೆದು ಬಿಟ್ಟರೆ ಬಂದೇ ಬಿಟ್ಟಿರುತ್ತದೆ. ಆದರೆ ಇವತ್ತು ಹಿಮವಂತನ ಕಣ್ಣ ತುಂಬ ಕನಸುಗಳಿವೆ, ನಿದ್ದೆ ಬರಲಾರದು. ಅಂದರೆ ಇಲ್ಲಿ ಶಿವಮೊಗ್ಗದಿಂದ ದಾವಣಗೆರೆಯನ್ನು ಬಹಳ ದೂರ ಇಲ್ಲ, ಅದು ಕಿಟಕಿಗೆ ತಲೆ ಅಂದ್ಕೊಂಡು ಮಕ್ಕೊಂಡ್ಬಿಟ್ರಿನ ಅರ್ಧ ನಿದ್ದೆ ಆಗೋಷ್ಟರೊಳಗೆ ದಾವಣಗೆರೆ ಬಂದುಬಿಡುತ್ತೆ ಅಂತಂದು ಹೇಳ್ತಾ ಇದ್ದಾರೆ. ಅಷ್ಟು ಸಮೀಪ ಇದೆ. ಆದರೆ ಅವನಿಗೆ ನಿದ್ದೆ ಬರುವುದಿಲ್ಲ, ಯಾಕಂದರೆ ಅವನ ಕಣ್ಣ ತುಂಬ ಕನಸುಗಳಿವೆ, ಅವಳ ಕನಸುಗಳು ನೆರವೇರಿಸೋಕೆಂಬ ಆಸೆ ಇದೆ ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಓಡುತ್ತಿರುವ ಬಸ್ಸಿನಲ್ಲೇ ಕುಳಿತು ಕಿಟಕಿ ಆಚೆಗಿನ ಬೋಳು ಹೊಲಗಳನ್ನು ನೋಡಿದ. ಇಲ್ಲಿ ಊರುಗಳು ಹಳ್ಳಿಗಳು ದೂರ ನಡೆಯುತ್ತಾ ಹೊರಟು ಬಿಟ್ಟರೆ ಹಿಮಹಿಂಸೆ ಅಂತಂದರೆ, ಬಸ್ಸಿನಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಹೊಲಗಳನ್ನು, ಬದಿಗಳಲ್ಲಿರ್ತಕ್ಕಂಥ ಹೊಲಗಳನ್ನು ನೋಡತೊಡಗಿದ. ಅವಾಗಲೇ ಬೆಳೆ ತಕ್ಕೊಂಡಿದ್ರು, ಅವು ಬೋಳಾಗಿದ್ವು ಅಂತಂದು ಹೇಳ್ತಾ ಇದ್ದಾರೆ. ಅವು ಮತ್ತೆ ಅಲ್ಲೊಂದು ಹೋಗ್ತಾ ಇರೋ ದಾರಿಯಲ್ಲಿ ಹಳ್ಳಿಗಳು ಸಮೀಪ ಇಲ್ಲ, ಯಾಕಂದರೆ ದೂರ ಇವೆ ಅಂತ. ನಡ್ಕೊಂಡು ಹೊಂಟ್ರಿಗಿನ ಹಿಮಹಿಂಸೆ ಇರುತ್ತೆ, ನಾವು ನಡ್ಕೊಂಡು ಹೊಂಟ್ರಿಗಿನ ಬಿಸಿಲಿರುತ್ತೆ, ಅದಕ್ಕೆಲ್ಲ ನೀರು ಕುಡಿಯೋಕೆ ಅವೆಲ್ಲ ಹಿಮಹಿಂಸೆ ಅಂತಂದು ಹೇಳ್ತಾ ಇದ್ದಾನೆ ಇಲ್ಲಿ. ಗುಕ್ಕು ನೀರು ಬೇಕಂದರೂ ಗಂಟೆಗಟ್ಟಲೆ ಕಾಲೆಳೆಯಬೇಕು, ತನ್ನ ಸೀಮೆ ಹಾಗಲ್ಲ, ಊರಿಗೊಂದು ಊರು, ಕೈಗೊಂದು ಕೈ ಹಿಡಿದುಕೊಂಡೇ ನಿಂತಿವೆಯೇನೋ ಎಂಬಂತೆ ಹತ್ತಿ ಎಳ್ಳಿ ದಾಟಿಬಿಟ್ಟರೆ ಅಗೋ ಆಗಲೆಲ್ಲ ಹೊಂಬಾಳೆ ಕೊಪ್ಪಲು ಕಾಣಿಸುತ್ತದೆ ಅಂತಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ತನ್ನ ಊರ ಬಗ್ಗೆ ನೆನೆಸ್ಕೊತಾನೆ. ತನ್ನ ಊರು ಹೆಂಗೈತೆ ಅಂತಂದರೆ, ಹಳ್ಳಿ ಒಂದು ಕೈ ಹಿಡಿದುಕೊಂಡು ನಿಂತಿವೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಇದ್ದಾವೆ. ನಡ್ಕೊಂಡು ಹೊಂಟ್ರಿಗಿನ ನೀರು ಸಿಗುತ್ತೆ, ತಿನ್ನೋಕೆ ಏನಾದರೂ ಸಿಗುತ್ತೆ. ಅದೇ ಥರನೂ ದಾರಿ ಉದ್ದಕ್ಕೂ ನೀರಿನ ಹೊಂಡಗಳು, ಕೆರೆಗಳು ಇವೆ, ನೀರು ಕುಡಿಬೋದು ಅಂತಂದು ಇಲ್ಲಿ ಹೇಳ್ತಾ ಇದ್ದೇನೆ. ಕೈಗಳೊಂದು ಅಲ್ಲಾಗಲೇ ಹೊಂಬಾಳೆ ಕೊಪ್ಪಲು ಅಂತಂದರೆ ಬಾಳೆ ತೋಟಗಳು ಕೂಡ ಕಾಣಿಸ್ತವೆ. ಮುಂದೆ ಹೋಗ್ತಾ ಮುಂದೆ ಮಲ್ಲನಘಟ್ಟ, ಎಡವಿ ಬಿದ್ದರೆ ಬೆಡಗನಹಳ್ಳಿ, ಚನ್ನರಾಯಪಟ್ಟಣಕ್ಕೆ ಹೊರಡಬೇಕು ಅಂತ ನಿಶ್ಚಯಿತರೆ ಸಾಕು ಜಾವಕ್ಕೆ ಎದ್ದು ಹೊರಟು ಬಿಡುತ್ತಿದ್ದ ಅಂತಂದರೆ, ಅವನದು ಹೆಂಗಿತ್ತು ಅವರೂರು ಚನ್ನರಾಯಪಟ್ಟಣಕ್ಕೆ ಅವನು ಹೋಗ್ಬೇಕಂತಂದರೆ, ಅಲ್ಲಿ ದಾರಿಗೊಂದು ಹಳ್ಳಿ ಇದ್ದವು, ದಾರಿಗೊಂದು ತೋಟಗಳು ಇದ್ದವು.
ಅವನೇನಾದ್ರು ಹೋಗ್ಬೇಕಂತ ಅನಿಸಿದರೆ ಸಾಕು ಆ ಹುಮ್ಮಸ್ಸಲ್ಲೇ ಚನ್ನರಾಯಪಟ್ಟಣಕ್ಕೆ ಹೋಗಿಬಿಡ್ತಿದ್ದ, ಅಷ್ಟು ಸುಲಭವಾಗಿತ್ತು ದಾರಿ ಅಂತಂದು ಹೇಳ್ತಾ ಇದ್ದಾರೆ. ದಾರಿ ಖರ್ಚಿಗೆ ಏನೂ ಬೇಕಾಗಿದ್ದಿಲ್ಲ, ಜೇಬಿನಲ್ಲೊಂದು ಬೆಲ್ಲದ ತುಂಡಿದ್ದರೆ ಮಹಾಪ್ರಸಾದ, ಯಾವ ಊರು ಪರಿಚಯವಿಲ್ಲ ತನಗೆ. ಏನು ಅವನು ಏನಾದ್ರು ಹೋಗ್ಬೇಕು ಅನ್ಕೊಂಡು ನಿಶ್ಚಯ ಮಾಡಿದ್ರಿಗೆ ನಾವು ಹೋಗಿಬಿಡ್ತಿದ್ದ, ಅವನಿಗೇನು ಬೇಕಾಗಿದ್ದಿಲ್ಲ ಖರ್ಚಿಗೆ, ಅವನ ಜೇಬಲ್ಲಿ ಒಂದು ತುಂಡು ಬೆಲ್ಲ ಇದ್ದರೆ ಸಾಕು, ಆ ಬೆಲ್ಲ ತೊಗೊಂಡು ಅವನು ಹೋಗಿಬಿಡ್ತಿದ್ದ, ಯಾವ ಊರು ಪರಿಚಯ ಕೂಡ ಇದ್ದಿಲ್ಲ ಅವನಿಗೆ, ತುಂಡು ಬೆಲ್ಲ ಇದ್ದರೆ ಸಾಕು ಅಂತಂದು ಹೇಳ್ತಾ ಇದ್ದಾರೆ. ತುಂಡು ಬೆಲ್ಲವನ್ನು ಕಟ್ಟೆಯ ಮೇಲೆ ಕುಳಿತು ಇಷ್ಟಿಷ್ಟಾಗಿ ತಿಂದು ಸಾವುಕಾರ ಚೆನ್ನಯ್ಯನವರ ನಾಲೆಯಲ್ಲಿ ಬೊಗಸೆ ಹದ್ದಿ ಹೊಟ್ಟೆ ತುಂಬ ನೀರು ಕುಡಿದು ಬಿಟ್ಟರೆ ಮತ್ತೆ ಗಾವುದ ನಡೆಯುವ ಹುಮ್ಮಸ್ಸು ಅಂತಂದರೆ ಅವನು ಜೇಬಿನಲ್ಲಿ ಹಾಕ್ಕೊಂಡಿದ್ದ ತುಂಡು ಬೆಲ್ಲವನ್ನು ಒಂದು ಕಟ್ಟೆ ಮೇಲೆ ಕುಳಿತುಕೊಂಡು ಚೂರು ಚೂರು ತಿಂದು ಚೆನ್ನಯ್ಯನವರ ಅಂದರೆ ಶಾಲೆಯಲ್ಲಿ ಕೆರೆಯಲ್ಲಿ ಅಂತಂದರೆ ಅಲ್ಲಿ ನೀರು ಒಂದು ಬೊಗಸೆಯಿಂದ ನೀರು ಕುಡಿದ್ಬಿಟ್ಟು ನಡ್ಕೊಂತ ಹೋಗ್ಬಿಟ್ರಿಗಿನ ಆಯ್ತು, ಇನ್ನು ಹುಮ್ಮಸ್ಸಿಂದ ಹೋಗಿಬಿಡ್ಬೋದು ಅಂತಂದು ಹೇಳ್ತಾ ಇದ್ದಾರೆ. ಅಲ್ಲಿ ತೀರಾ ಹಸಿವೆನಿಸಿದರೆ ಜೋಗಿಪುರದಲ್ಲೋ ಶೆಟ್ಟಹಳ್ಳಿಯಲ್ಲೋ ಯಾರದಾರದ ತೋಟಕ್ಕೆ ನುಗ್ಗಿ ಒಂದು ಕಾಯಿ ಕೆಡವಿ ಎಳೆನೀರು ಕುಡಿಯುತ್ತಿದ್ದ, ಯಾರೂ ಬೇಡ ಅನ್ನೋತ್ತಿರಲಿಲ್ಲ ಅಂತಂದರೆ ಅವನು ಇನ್ನೂ ಪೂರ ಹೊಟ್ಟೆ ಹಸಿಯುತ್ತೆ ಅನ್ನತ್ತಂದರೆ ಶೆಟ್ಟಹಳ್ಳಿಯಲ್ಲೋ ಅಥವಾ ಜೋಗಿಪುರದಲ್ಲೋ ಎಲ್ಲಿಯಾದರೂ ಅಂತಲ್ಲಿ ತೆಂಗಿನ ತೋಟಕ್ಕೆ ಹೋಗಿಬಿಟ್ಟು ಎಳ್ನೀರು ಹಿಡಿಸ್ಕೊಂಡು ಕುಡಿದ್ಬಿಟ್ರೆ ಸಾಕು, ಅವನು ಹೊಟ್ಟೆ ತುಂಬಿಡ್ತಿತ್ತು, ಯಾರು ಏನು ಅನ್ನುತ್ತಿದ್ದಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವನು ಪ್ರಾರ್ಥನೆಗಳ ಕನಸನ್ನು ಈಡೇರಿಸೋಕ್ಕೋಸ್ಕರ ದಾವಣಗೆರೆಗೆ ಒಂದು ಕಾಲೇಜಿನಲ್ಲಿ ಸೀಟ್ ಹುಡ್ಕೋಕ್ಕೋಸ್ಕರ ಅವನು ತನ್ನ ಖರ್ಚನ್ನಲ್ಲೂ ಅಂದರೆ ರೊಕ್ಕ ಇಲ್ಲದರೂ ಕೂಡ ದುಡ್ಡು ಇಲ್ಲದರೂ ಕೂಡ ಅವಳಿಗೆ ಸೀಟ್ ಕೊಟ್ಟು ಅವಳ ಕನಸನ್ನು ನೆರವೇರಿಸ್ಬೇಕಂತಂದು ಅವನೊಂದು ಇಚ್ಛೆಯಿಂದ ಹೊರಟಿದ್ದಾನಲ್ಲ, ಅವನ ದೊಡ್ಡ ಮನಸ್ಸು ಅವಳ ದೊಡ್ಡ ಕನಸನ್ನು ನೆರವೇರಿಸುವ ಸಾಧ್ಯತೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದೇನಾಗುತ್ತೆ ಅಂತ ನೀವು ನೋಡಬೇಕಾ, ನಾನು ನೋಡಲು ಕಾತರದಿಂದಿದ್ದೇನೆ. ನೀವೇನಾದರೂ ನಮ್ಮ ವಿಡಿಯೋನ ಮೊದಲೇ ಸರಿ ನೋಡ್ತಿದ್ದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.